ದರ್ಶನ್ ಹಿಂದೆ ಒಂದು ಬಿಗ್ ಷಡ್ಯಂತ್ರವೇ ನಡೆದಿತ್ತಂತೆ. ಪೊಲೀಸರು ದರ್ಶನ್ ಸಿನಿಮಾ ಕರಿಯರ್ ಅನ್ನ ಮುಗಿಸಲು ಸಜ್ಜಾಗಿ ಕೂತಿದ್ರ ಹೇಗೆ ಅಂತ. ರೇಣುಕಾಸ್ವಾಮಿ ಕೊಲೆ ಕೇಸ್ ತನಿಖೆಯ ಲೋಪದೋಷಗಳ ಪಟ್ಟಿಯನ್ನ ಬಿಡುಗಡೆಗೊಳಿಸಿದ್ದಾರೆ ಸಿ.ವಿ. ನಾಗೇಶ್ ಅವರು. ಕೋರ್ಟ್ ಹಾಲ್ನಲ್ಲಿ ಚಾರ್ಜ್ ಶೀಟ್ ಲೋಪದೋಷಗಳನ್ನ ಬಯಲು ಮಾಡಿದ್ದಾರೆ ಸಿ.ವಿ. ನಾಗೇಶ್. ಪೊಲೀಸರ ತಪ್ಪುಗಳನ್ನ ಎತ್ತಿ ಹಿಡಿದ ದರ್ಶನ್ ಪರ ವಕೀಲ. ಪೊಲೀಸ್ ತನಿಖೆ ತಪ್ಪು ಹಾದಿ ಹಿಡಿದಿರುವುದು ಕೋರ್ಟ್ನಲ್ಲಿ ಬಯಲಾಗಿದೆ. ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನ ತಿರುಚಿದ್ದಾರಂತೆ ಪೊಲೀಸರು. ನನ್ನ ಪ್ರಕಾರ ಇದೊಂದು ಕೆಟ್ಟ ತನಿಖೆ ಎಂದಿದ್ದಾರೆ ಲಾಯರ್ ಸಿ.ವಿ. ನಾಗೇಶ್. ಕೋರ್ಟ್ನಲ್ಲಿ ಪೊಲೀಸರನ್ನ ಬೆಂಡತ್ತಿದ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನೇ ಬದಲಾಯಿಸಿದ್ದಾರೆ ಪೊಲೀಸರು ಎಂದು ಆರೋಪ ವ್ಯಕ್ತಪಡಿಸಿದ್ದಾರೆ ಸಿ.ವಿ. ನಾಗೇಶ್. ದರ್ಶನ್ ಸ್ವಇಚ್ಛಾ ಹೇಳಿಕೆಯಲ್ಲಿ ನಾನು ಯಾವ ಡ್ರೆಸ್ ಹಾಕಿದ್ದೆ ಎಂದು ಹೇಳಿಲ್ಲ, ಯಾವ ಬಣ್ಣದ ಶರ್ಟ್ ಪ್ಯಾಂಟ್ ಅಂತೂ ಕೂಡ ದರ್ಶನ್ ಹೇಳಿಲ್ಲ. ಆದರೂ ಅಧಿಕಾರಿಗಳು ದರ್ಶನ್ನ ಬ್ಲಾಕ್ ಕಲರ್ ಶರ್ಟ್, ಬ್ಲೂ ಜೀನ್ಸ್ ವಶಕ್ಕೆ ಪಡೆದಿದ್ದಾರಂತೆ. ಅಷ್ಟೇ ಅಲ್ಲದೆ ವಿಜಯಲಕ್ಷ್ಮಿ ದರ್ಶನ್ರ ಹಲವು ಶೂಗಳನ್ನ ತೋರಿಸಿದ್ದಾರೆ. ಅದರಲ್ಲಿ ಇವರೇ ಒಂದು ಜೊತೆ ಶೂ ಸೆಲೆಕ್ಟ್ ಮಾಡಿಕೊಂಡು ಬಂದಿದ್ದಾರೆ. ವಿಜಯಲಕ್ಷ್ಮಿ ಮನೆಯಲ್ಲಿ ನಡೆದ ಪಂಚನಾಮೆಯನ್ನ ಓದಿದ ಸಿ.ವಿ. ನಾಗೇಶ್, ತನಿಖೆ ಯಾವ ರೀತಿ ನಡೆದಿದೆ ಎನ್ನುವುದಕ್ಕೆ ಇದು ನಿದರ್ಶನವಾಗಿದೆ. ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ವೇಳೆ ಪೊಲೀಸರ ತಪ್ಪುಗಳು ಬಯಲಾಗಿದೆ. ದರ್ಶನ್ ಕೇಸಲ್ಲಿ ನಡೀತಾ ಸಂಚು. ಹಾಗಾದ್ರೆ ಈ ಬಾಸ್ ವಿರುದ್ಧ ಮಸಲತ್ತು ಮಾಡಿದ್ರ ಪೊಲೀಸರು. ಕೋರ್ಟ್ ಹಾಲ್ನಲ್ಲಿ ಬಯಲಾಯಿತು ಚಾರ್ಜ್ ಶೀಟ್ನ ಲೋಪದೋಷಗಳು. ವಿಜಯಲಕ್ಷ್ಮಿ ಮನೆಯಲ್ಲಿ ನಡೆದ ಪಂಚನಾಮೆಯನ್ನ ಓದಿದ ಸಿ.ವಿ. ನಾಗೇಶ್ ಕೋರ್ಟ್ ಹಾಲ್ನಲ್ಲಿ ಬಯಲು ಮಾಡಿದ್ರು ಚಾರ್ಜ್ ಶೀಟ್ನ ಲೋಪದೋಷಗಳನ್ನ. ಪೊಲೀಸರ ತಪ್ಪುಗಳನ್ನ ಎತ್ತಿ ಹಿಡಿದ ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್, ಪೊಲೀಸ್ ತನಿಖೆ ತಪ್ಪು ಹಾದಿ ಹಿಡಿದಿರುವುದು ಕೋರ್ಟ್ನಲ್ಲಿ ಬಯಲಾಗಿದೆ. ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನೇ ಪೊಲೀಸರು ತಿರುಚಿದ್ದಾರಂತೆ. ಹಾಗಾದ್ರೆ ಪೊಲೀಸರು ಒಳಸಂಚು ರೂಪಿಸಿದ್ರ ದರ್ಶನ್ ಮುಗಿಸಲು? ದರ್ಶನ್ ಲೈಫ್ ಕರಿಯರ್ ಅನ್ನೇ ಮುಗಿಸಲು ಪೊಲೀಸರು ಷಡ್ಯಂತ್ರ ನಡೆಸಿದ್ರ? ಮಸಲತ್ತು ಮಾಡಿದ್ರ ಪೊಲೀಸರು? ನನ್ನ ಪ್ರಕಾರ ಇದೊಂದು ಕೆಟ್ಟ ತನಿಖೆ ಎಂದ ಲಾಯರ್ ಸಿ.ವಿ. ನಾಗೇಶ್. ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನೇ ತಿರುಚಿದ್ದಾರೆ ಎಂಬ ಆರೋಪ ವ್ಯಕ್ತವಾಗಿದೆ. ದರ್ಶನ್ ಯಾವ ಬಣ್ಣದ ಶರ್ಟ್ ಪ್ಯಾಂಟ್ ಅಂತ ಧರಿಸಿದ್ದೆ ಅಂತೂ ಎಲ್ಲೂ ಹೇಳಿಲ್ಲ. ಆದ್ರೆ ಪೊಲೀಸರು ಬ್ಲಾಕ್ ಕಲರ್ ಶರ್ಟ್ ಮತ್ತು ಬ್ಲೂ ಜೀನ್ಸ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ವಿಜಯಲಕ್ಷ್ಮಿ ದರ್ಶನ್ರ ಹಲವು ಶೂಗಳನ್ನ ತೋರಿಸಿದ್ದಾರಂತೆ ಕೋರ್ಟ್ನಲ್ಲಿ. ಅಷ್ಟೇ ಅಲ್ಲದೆ ವಿಜಯಲಕ್ಷ್ಮಿ ಮನೆಯಲ್ಲಿ ದರ್ಶನ್ರ ಹಲವು ಶೂಗಳನ್ನ ತೋರಿಸಿದ್ದಾರೆ. ಅದರಲ್ಲಿ ಇವರೇ ಒಂದು ಜೊತೆ ಶೂ ಸೆಲೆಕ್ಟ್ ಮಾಡಿಕೊಂಡು ಬಂದಿದ್ದಾರೆ. ವಿಜಯಲಕ್ಷ್ಮಿ ಮನೆಯಲ್ಲಿ ನಡೆದ ಪಂಚನಾಮೆಯನ್ನ, ಅಂದ್ರೆ ವಿಜಯಲಕ್ಷ್ಮಿ ಮನೆಯಲ್ಲಿ ನಡೆದಂತಹ ಮಹಜರನ್ನ ಓದಿದ್ದಾರೆ ಸಿ.ವಿ. ನಾಗೇಶ್. ಓದಿ ತನಿಖೆ ಯಾವ ರೀತಿ ನಡೆದಿದೆ ಅಂತ ಪೊಲೀಸರಿಗೆ ಗುಡುಗಿದ್ದಾರೆ. ದರ್ಶನ್ ಬೇಲ್ ಅರ್ಜಿ ವಿಚಾರಣೆ ವೇಳೆ ಪೊಲೀಸರ ತಪ್ಪುಗಳನ್ನ ಬಯಲು ಮಾಡಿದ್ದಾರೆ.